ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚಿಸಿದ 37 ಗ್ರಂಥಗಳ ಆ ಸಮುದಾಯಕ್ಕೆ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಹಾಗೆ ಪ್ರಸಿದ್ಧಿ ಇರೋದು. ಆ ಸರ್ವಮೂಲ ಗ್ರಂಥಗಳಲ್ಲಿ ಅತಿ ಉಚ್ಚ ಸ್ಥಾನದಲ್ಲಿ ನಾವು ಕೆಲವ ಗ್ರಂಥಗಳನ್ನು ಕಾಣ್ತೇವೆ. ಆ ಮಟ್ಟದಲ್ಲಿ ಸರ್ವೋತ್ತಮವಾದ ಗ್ರಂಥವಾಗಿರುವಂತಹದ್ದು ಅಂತಂದರೆ ಅದು ಶ್ರೀಮದ್ ಅನುವ್ಯಾಖ್ಯಾನ. ವೇದ, ಉಪನಿಷತ್ತುಗಳು, ಇತಿಹಾಸ, ಪುರಾಣಗಳ ಸಾರವಾಗಿ ನಿರ್ಣಯಾತ್ಮಕವಾದಂತಹ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟರು ಸಾಕ್ಷಾತ್ ಭಗವಂತ ಶ್ರೀ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು 4 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಭಗವಂತನ ನಖದ ತುದಿಯ ಭಾಗದ ಸ್ಪರ್ಶವಾಗಿದ್ದಕ್ಕೆ ಹೇಗೆ ಆ ಬ್ರಹ್ಮಾಂಡದ ಆ ಜಲಾವರಣ ಅದು ಗಂಗೆಯಾಗಿ ಹರಿದು ಬಂದಿದೆ, ಆ ಗಂಗೆ ಸೀತಾ, ಅಲಕನಂದ, ಚಕ್ಷುರ್ಭದ್ರ ಅಂತ ಹೇಗೆ 4 ರೀತಿಯಾಗಿ ತಾನು ಹರಿತಾಳೆ, ಹಾಗೆ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣೆ, ಅಣುಭಾಷ್ಯ ಮತ್ತು ಅನುವ್ಯಾಖ್ಯಾನ ಎಂಬುವಂತಹ ಆ ಭಗವಂತನ ಪಾದೋದಕ ಹೇಗೆ 4 ಧಾರೆಯಾಗಿ ಹರಿದು ಬಂದಿದೆ, ಹಾಗೆ ಆಚಾರ್ಯರು ಕೂಡ ಆ ಬ್ರಹ್ಮಸೂತ್ರಗಳಿಗೆ 4 ಅದ್ಭುತವಾದ ವ್ಯಾಖ್ಯಾನಗಳನ್ನು ನಾವು ಮಾಡಿದ್ದಾರೆ. ಈ ಒಂದು ಇತಿಹಾಸವನ್ನು ನಾವು ಇದರ ಹಿನ್ನೆಲೆಯಲ್ಲಿ ನಾವು ಕೇಳ್ತೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಕಂಡು ಅತ್ಯದ್ಭುತವಾಗಿ ಆಚಾರ್ಯರ ಒಟ್ಟಿಗೆ 15 ದಿನಗಳ ಕಾಲ ತಾವು ವಾಕ್ಯಾರ್ಥ ಮಾಡಿ ತಮಗೆ ಇದ್ದಂತಹ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ಆಚಾರ್ಯ ಬಳಿಯಲ್ಲಿ ಎಲ್ಲ ಆಚಾರ್ಯರು ರಚನೆ ಮಾಡಿದಂಥ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾರೆ. ಆವಾಗ ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಪರೋಪಿಷ್ಯತೆಸ್ಮಾಭಿರ್ಗ್ರಂಥೇಷ್ವೇತೇಷು ಸತ್ಸ್ವಪೀಂದ್ರಾದಿಷು ಪುರಾ ತಾರಕಾರಿರಿವಾಮರೈಃ ಗ್ರಂಥೇಭ್ಯಯೇಭ್ಯೋ ಗಾದೇಭ್ಯೋ ಯುಕ್ತಯೋನೋ ದುರುದ್ಧರಾಃ ಮನೋಮಾಂತ್ಯಾತ್ ತಥೋ ಗ್ರಂಥಂ ವ್ಯಕ್ತತರ್ಕತತಿಂ ಕುರು ಇತ್ಯರ್ಥಿತೋ ವ್ಯಧಾನ್ ಮಧ್ವಃ ಸೋನುವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿಗರ್ವಾದ್ರಿಪವಿಂ ಮಾಯಿಧ್ವಾಂತರವಿದ್ಯುತಿಂ ಎಂಬುದಾಗಿ ಮಧ್ವವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಸ್ವಾಮಿ, ನೀವು ಮಾಡಿದಂತಹ ಎಲ್ಲ ಗ್ರಂಥಗಳು ಅತ್ಯದ್ಭುತವಾದದ್ದು, ಆದರೂ ನಮಗೆ ಏನೋ ಒಂದು ಕೊರತೆ ಇದ್ದಂತೆ ಇದೆ ಸ್ವಾಮಿ. ಅತಿ ನಿಗೂಢವಾಗಿ ಅದ್ಭುತವಾದ ಯುಕ್ತಿಗಳಿಂದ ಎಲ್ಲ ಅವೈದಿಕ ಮತದ ನಿರಾಕರಣೆ ಮಾಡಲಿಕ್ಕೆ ಮತ್ತೊಂದು ನಮಗೆ ಗ್ರಂಥ ಬೇಕಾಗಿದೆ. ನೀವು ಒಂದು ಗ್ರಂಥವನ್ನು ರಚನೆ ಮಾಡಿ ಕೊಡಬೇಕು ಅಂತ ಕೇಳಿದಾಗ, ಅಂದರೆ ಪ್ರಾಯ ಸರ್ವಮೂಲದ ಅನೇಕ ಗ್ರಂಥಗಳ ರಚನೆ ಆಗಿದೆ. ಸುಮಧ್ವ ವಿಜಯದಲ್ಲಿ ಹೇಳುವ ಪ್ರಕಾರ ಆಚಾರ್ಯರು ರಚನೆ ಮಾಡಿದಂತಹ ಕ್ರಮವನ್ನು ಹೇಳ್ತಾರೆ. ಅದರಲ್ಲಿ ಅನೇಕ ಗ್ರಂಥಗಳು ಮೊದಲಿಗೆ ರಚನೆ ಮಾಡಿದ್ದರು, ಅದರ ವರ್ಣನೆಯನ್ನು ಕೂಡ ಕೊನೆಗೆ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ತಮ್ಮ ಅತ್ಯಂತ ಕೊನೆಯ ಕೃತಿಗಳಲ್ಲಿ ಒಂದಾದ ಕೃತಿ ಅನುವ್ಯಾಖ್ಯಾನ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂತಹ ಯುಕ್ತಿಬದ್ಧವಾಗಿ ವಿಶೇಷವಾಗಿ ಆ ವೈಷ್ಣವ ಸಿದ್ಧಾಂತದ ಸ್ಥಾಪನೆ ಮಾಡಲಿಕ್ಕೆ ನಮಗೊಂದು ಗ್ರಂಥವನ್ನು ನೀವು ರಚನೆ ಮಾಡಿಕೊಡಬೇಕು ಅಂತ ಕೇಳಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಗೆ ಅನುಗುಣವಾಗಿ ಸಾವು ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ ಎಂಬುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಬ್ರಹ್ಮಸೂತ್ರ ಅನುವ್ಯಾಖ್ಯಾನಕ್ಕೇನೆ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಎಂಬುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಯಾವ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಇವತ್ತು ನಮಗೆ ಎಲ್ಲ ಸಂಶಯಗಳು ಪರಿಹಾರವಾಗ್ತದೆ, ವಿಶೇಷ ಜ್ಞಾನ, ಐಶ್ವರ್ಯ ಮುಂತಾದ ಎಲ್ಲ ಪುರುಷಾರ್ಥಗಳು ಸಿಗತ್ತೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಎಂತಹ ವಾದಿಗಳ ಒಟ್ಟಿಗೂ ನಾವು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಅತ್ಯದ್ಭುತವಾಗಿ ನಾವು ವಾಕ್ಯಾರ್ಥವನ್ನು ಮಾಡಿ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಸಮರ್ಥರಾಗಬಹುದು. ಅಷ್ಟು ಅತಿ ಗೂಢವಾದ
ಆ ಭಾವಗಳಿಂದ ತುಂಬಿದ ಆ ಅನುವ್ಯಾಖ್ಯಾನವನ್ನು, ಬ್ರಹ್ಮಸೂತ್ರಗಳ ಗಾಂಭೀರ್ಯ ಏನು ಅಂತನ್ನುವುದನ್ನು ಕೂಡ ಆಚಾರ್ಯರು ನಮಗೆ ಈ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೇನೆ ಟೀಕಾಕೃತ್ಪಾದರು ವಿಶೇಷವಾಗಿ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದ್ದಾರೆ. ಸುಧಾ ಎಂಬುವಂಥ ಗ್ರಂಥವನ್ನು ರಚನೆ ಮಾಡಿ, ಅಷ್ಟು ಆ ಸುಧಾ ಎಂಬುವಂಥ ಗ್ರಂಥಕ್ಕೆ ಮೂಲಭೂತವಾಗಿರುವಂತಹ ಗ್ರಂಥ ಇದು ಶ್ರೀಮದ್ ಅನುವ್ಯಾಖ್ಯಾನ ಅಂತನ್ನುವಂತಹ ಗ್ರಂಥ. ಈ ಗ್ರಂಥವನ್ನು ವಿಶೇಷವಾಗಿ ಅಧ್ಯಯನದ ಪರಂಪರೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾವು ಕಾಣ್ತೇವೆ. ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು. ತತ್ರಾಪಿ ಈ ಅನುವ್ಯಾಖ್ಯಾನದ ವ್ಯಾಖ್ಯಾನ ರೂಪವಾದ ಸುಧಾ ಗ್ರಂಥದ ಅಧ್ಯಯನವನ್ನು ನಾವು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾವು ಕಾಣ್ತೇವೆ. ಅಂತಹ ಅದ್ಭುತ ಗ್ರಂಥವನ್ನು ರಚನೆ ಮಾಡಿದ ಕೀರ್ತಿ ಶ್ರೀಮದ್ ಆಚಾರ್ಯರದು. ಈ ಗ್ರಂಥದ ಗಾಂಭೀರ್ಯ ಏನು ಅನ್ನುವುದನ್ನು ನಮಗೆ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅನುವ್ಯಾಖ್ಯಾನ ಹಾಗೂ ಟೀಕಾಕೃತ್ಪಾದರ ಅನುವ್ಯಾಖ್ಯಾನದ ಹಾಗೂ ಟೀಕಾಕೃತ್ಪಾದರ ಗ್ರಂಥವಾದಂತಹ ಶ್ರೀಮನ್ ನ್ಯಾಯಸುಧೆಯ ಆ ಭಾವವನ್ನು ನಮಗೆ ಆ ಗ್ರಂಥ ಪ್ರತಿಪಾದ್ಯನಾದ ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ಮುಂತಾದಂತಹ ರೂಪಗಳಲ್ಲಿ ಇದ್ದು ಭಗವಂತ ನಮಗೆ ತಿಳಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.